ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಯನ್ನ ಗಮನಿಸಿದ ಮೇಲೆ ಕರೆಕ್ಟ್ ಅಂತ ಅದನ್ನ ಕನ್ಸಿಡರ್ ಮಾಡಬೇಕಾ ಅಥವಾ ಇಲ್ಲೂ ಕೇಂದ್ರ ರಾಜ್ಯ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಖೇದ ವ್ಯಕ್ತಪಡಿಸಬೇಕಾ ಗೊತ್ತಿಲ್ಲ. ಪರಮೇಶ್ವರ್ ಅವರು ಬೈಟ್ ಪ್ಲೇ ಮಾಡಿ ಅದಾದ್ಮೇಲೆ ನಾಗರಾಜ್ ಯಾದವ್ ಅವರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ. 3 ಜಿಲ್ಲೆಯಲ್ಲಿ ನಮಗೆ ಕಂಡು ಬಂದಿದೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೇವೆ. ಅವ್ರು ಹೇಳೋದೇನು ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಪ್ಯಾಲೆಸ್ಟೈನಿಯನ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ಅದರಲ್ಲಿ ತಪ್ಪೇನು ಅಂತೇಳಿ ಅವರ ಆರ್ಗ್ಯುಮೆಂಟ್ ಇದೆ. ಆದರೂ ಕೂಡ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಯಾರು ಈ ಸಂದರ್ಭದಲ್ಲಿ ನಿಮಗೆ ಪ್ರಚೋದನೆ ಮಾಡಿ ಈ ಬಾವುಟ ಆರಿಸ್ಬೇಕು ಅಂತ ಹೇಳಿದರು ಅಂತೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾಯಿದ್ದೀವಿ. ಎಲ್ಲ ಚಿಕ್ಕ ಹುಡುಗರು 17, 18, 20 ವರ್ಷದ ಹುಡುಗರಿಗೆ ಇದನ್ನು ಇನ್ಸ್ಟಿಗೇಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿ. ರೈಟ್, ಈ ಬೈಟನ್ನು ನಾವು ಪ್ಲೇ ಮಾಡಿದಾಗ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಬಂದ ಕಾಮೆಂಟು, ಪ್ಯಾಲೆಸ್ಟೀನ್ ಪರವಾಗಿ ನಿಂತವ್ರ ಬಗ್ಗೆ ಕೂಡ ಸಾಫ್ಟ್ ಕಾರ್ನರ ಗೃಹ ಸಚಿವರಿಗೆ. ಇಲ್ಲೂ ಕೂಡ ಕೇಂದ್ರ ಆ ಕಡೆಗೆ ಬೊಟ್ಟು ಮಾಡಿ ಬಿಜೆಪಿ ಸರ್ಕಾರ ಹಿಂಗೆ ಹೇಳಿತ್ತು ಹಂಗಾಗಿ ಹಿಂಗೆ ಅಂತ ಹೇಳಿ ಕನೆಕ್ಟ್ ಮಾಡೋ ಪ್ರಯತ್ನ. ಇದು ನನ್ನ ಕ್ವಶನ್ ಅಲ್ಲ ಸರ್, ಸೋಷಿಯಲ್ ಮೀಡಿಯಾ ಕಾಮೆಂಟ್. ರಾಜ್ಯದ ಗೃಹ ಸಚಿವರು ಬಹಳ ಜವಾಬ್ದಾರಿಯುತವಾಗಿರ್ತ ಸ್ಥಾನದಲ್ಲಿ ಇರ್ತಕ್ಕಂಥ ಮಾತಾಡೋ ಸಂದರ್ಭದಲ್ಲಿ ಅದು ನೀವು ಹೇಳಿದ್ರಲ್ಲ ಯಾವ ಉದ್ದೇಶಕ್ಕೋಸ್ಕರ ಈ ಸಂದರ್ಭದಲ್ಲಿ ಮಾಡ್ತಾ ಇದಿರುತ್ತೆ ಅದನ್ನು ತನಿಖೆ ಮಾಡಬೇಕಾಗಿರೋದು ಒಂದು ಜವಾಬ್ದಾರಿ ಸರ್ಕಾರದ ಕರ್ತವ್ಯ. ಅದನ್ನ ಮಾಡ್ತಾ ಇದ್ದೇವೆ. ಈಗ ಮಾತಾಡ್ತಾ ಹೇಳಿದ್ರು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಇಷ್ಟೊಂದು ಘಟನೆಗಳಾಗ್ತಾ ಇವೆ, ಯಾರು ಕೇಳ್ತಾ ಇಲ್ಲ ಅಂತ. ಆಗಿದ್ದು 24 ಗಂಟೆಗೆ ಅವ್ರು ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೋ ಯಾರ್ಯಾರು ಮಾಡಿರ್ತಾರೋ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಅಂಕಿಅಂಶಗಳೊಂದಿಗೆ ನೀವು ಕೂಡ ಹೇಳಿದಿರಿ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಎಲ್ಲ ವಿಚಾರದಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಸತ್ಯ. ಅದನ್ನು ಹಂಗೆ ಫ್ಲೇರ್ ಅಪ್ ಮಾಡಿಕೊಂಡು ಇನ್ನೂ ಸ್ಪ್ರೆಡ್ ಆಗಲಿ ಅಂತ ಮಾಡ್ಲಿಕ್ಕೆ ಹೋಗಲಿಲ್ಲ ನಾವು. ನಾನು ಕೇಳ್ತಾ ಇರ್ತಕ್ಕಂಥದ್ದು ಈ ಪ್ಯಾಲೆಸ್ಟೈನಿಯನ್ ವಿಚಾರದಲ್ಲಿ ಶರತ್ ಅವರು ಮಾತಾಡುವಾಗ ಹೇಳ್ತಾರೆ ಅಂತ ದೇಶಕ್ಕೆ ಸಪೋರ್ಟ್ ಮಾಡೋದು ತಪ್ಪಲ್ವಾ, ಉಗ್ರವಾದನ ಮಾಡ್ದಂಗಲ್ವಾ ಅಂತ ಹೇಳ್ತಾರೆ ಅವರು. ಈಗ ನರೇಂದ್ರ ಮೋದಿ ಅವರು ಆ ದೇಶಕ್ಕೆ ಸಪೋರ್ಟ್ ಮಾಡೋದಂದ್ರೆ ನಾವು ನರೇಂದ್ರ ಮೋದಿ ಅವರು ಉಗ್ರವಾದ ಸಪೋರ್ಟ್ ಮಾಡ್ತಾ ಇರೋದು ನಾವು ಹೇಳಲಿಕ್ಕೆ ಆಗ್ತದಾ? ಆ ರೀತಿ ನಾವು ಏನು ಬೇಕಾದ್ರೆ ಮಾತಾಡ್ತೀವಿ ಅಂತ ಹೇಳ್ತಕ್ಕಂಥ ಈ ಚರ್ಚೆಯಲ್ಲಿ ಆಗಬಾರ್ದು ಅಂತ ತಿಳ್ಕೊಂಡಿದ್ದೀನಿ. ಶರತ್ ಅವರು ಕೂಡ ಅದನ್ನ ಕರೆಕ್ಟ್ ಮಾಡ್ಕೋಬೇಕಾಗ್ತದೆ. BJP-ಅವ್ರಿಗೂ ರಚನಾತ್ಮಕವಾಗಿ ಅಪೋಸಿಷನ್ ಲೀಡರ್ಗಳಾಗಿ ಕೆಲಸ ಮಾಡ್ತಕ್ಕಂಥ ಕಲಿಬೇಕಾಗ್ತದೆ. ಕೋಮು ಸೌಹಾರ್ದತೆಗೂ ಈ ದೇಶದ ಮತ್ತು ರಾಜ್ಯದ ಪರಂಪರೆ ಅಂತ ಹೇಳ್ತೀನಿ. ಸಹಬಾಳ್ವೆಯಿಂದ ಬದುಕ್ತಕ್ಕಂಥದ್ದು, ಮಾನವೀಯತೆಯ ದೃಷ್ಟಿಯಿಂದ ಬದುಕ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಹೊರತು ಸಿಕ್ಕಿದನ್ನೆಲ್ಲ ನೀವು ರಾಜಕಾರಣಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಒಂದು ವರ್ಗವನ್ನು ಸಂಪೂರ್ಣವಾಗಿ ಉಗ್ರವಾದಕ್ಕೆ ಕಟ್ಟತಕ್ಕಂಥದ್ದು, ಯಾವುದೇ ಸಮುದಾಯದಲ್ಲಿರ್ತಕ್ಕಂಥ ಉಗ್ರವಾದವನ್ನು ಪ್ರತಿಪಾದನೆ ಮಾಡತಕ್ಕಂಥ ಈ ದೇಶದ ವಿರೋಧವಾಗಿ ಮಾತಾಡ್ತಕ್ಕಂಥವ್ರನ್ನ ಮಟ್ಟ ಹಾಕಬೇಕಾಗಿರ್ತಕ್ಕಂಥದ್ದು ನಿಮ್ದು ಜವಾಬ್ದಾರಿ, ನಮ್ದು ಜವಾಬ್ದಾರಿ ಇದೆ. ಒಂದು ಹೇಳ್ತೀನಿ, ಬೇರೆ ಸಮುದಾಯದಲ್ಲಿ ಯಾರಾದ್ರೂ ಹಿಂಗೆ ದೇಶ ವಿರೋಧಿ ನಿಲುವಿದ್ರೆ ಅವರನ್ನು ಕೂಡ ಖಂಡಿಸ್ತೀವಿ ಅಂತ ಹೇಳಿದ್ರು. ಶರತ್ ಬಗ್ಗೆ ಹೇಳ್ತಾ ಇಲ್ಲ, ನಾನು BJP ಬಗ್ಗೆ ಹೇಳ್ತಾ ಇದ್ದೆ, ವಿರೋಧ ಪಕ್ಷದ ಬಗ್ಗೆ ಹೇಳ್ತೀನಿ. ಶರತ್ ಅವರು ಒಂದು ಸಂಘಟನೆಯಿಂದ ಬಂದಿರ್ತಕ್ಕಂಥ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಎಲ್ಲದರಲ್ಲೂ ರಾಜಕಾರಣ ಮಾಡ್ತಕ್ಕಂಥದ್ದು, ಎಲ್ಲರೂ ಕೂಡ ರಾಜಕೀಯ ಸ್ಕೋರ್ ಮಾಡ್ತಕ್ಕಂಥದ್ದು, ಏನಾದರೂ ಮಾಡಿ ಒಂದು ಕೋಮು ಗಲಭೆಗಳನ್ನು ಜೀವಂತವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ವಿರೋಧ ಪಕ್ಷಗಳಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಅವರ ರಚನಾತ್ಮಕ ಕೆಲಸ ಮಾಡ್ತಕ್ಕಂಥ ಬೇಜವಾಬ್ದಾರಿಯಿಂದ ಮಾತಾಡ್ತಕ್ಕಂಥದ್ದು, ಸರ್ಕಾರಗಳನ್ನ ಅಧಿಕಾರಿಗಳನ್ನ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದು, ನಪುಂಸಕರನ್ನು ಕರೀತಕ್ಕಂಥದ್ದು, ಅವೈಜ್ಞಾನಿಕವಾಗಿ ಮಾತಾಡ್ತಕ್ಕಂಥ ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಶಾಸಕನಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ರಚನಾತ್ಮಕ ಕೆಲಸ ಮಾಡಬೇಕಾಗಿರ್ತದೆ, ಅವ್ರ ಕೆಲಸ ಆಗಿರ್ತದೆ. ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಕೆಲಸ ಮಾಡಿದಂಥ ಅಶೋಕ್ನವ್ರಿಗೆ ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಅವ್ರಿಗೆ ಇದ್ರ ಬಗ್ಗೆ ಪರಿಜ್ಞಾನ ಇರಬೇಕಾಗ್ತದೆ. ಮಾತಾಡೋ ಸಂದರ್ಭದಲ್ಲಿ ಅಲ್ಲಿ ಹೋಗ್ಬಿಟ್ಟು ಶಾಂತಿ ಸಹಬಾಳ್ವೆ ತರ್ತಕ್ಕಂಥದ್ದು, ಯಾವ ವರ್ಗದ ಜನ ಅದರಲ್ಲಿ ಇರ್ತಕ್ಕಂಥ ಯಾವ ಯುವಕರು ಭಾಗಿಯಾಗಿರ್ತಾರೋ ಆ ವರ್ಗದ ಜನರ ಲೀಡರ್ಗಳನ್ನ ಕರೆದು ಅವ್ರು ಮಾತಾಡ್ತಕ್ಕಂಥ ವಿಚಾರ ಮಾಡಬೇಕಾಗ್ತದೆ. ರಾಜ್ಯ ಸರ್ಕಾರ ಕರ್ತವ್ಯ ಮಾಡಬೇಕಾಗ್ತದೆ. ಅದನ್ನ ಬಿಟ್ಬಿಟ್ಟು ಅದು ಬೆಂಕಿ ಹಚ್ಚೋ ಕೆಲಸ ಮಾಡ್ತಕ್ಕಂಥದ್ದು, ರಾಜಕೀಯ ಮಾಡ್ತಕ್ಕಂಥದ್ದು, ಸ್ಕೋರ್ ಮಾಡ್ತಕ್ಕಂಥದ್ದು, ಅವ್ರ ಅಧಿಕಾರಕ್ಕೆ ವಾಪಸ್ ಬರಬೇಕು ಅನ್ನೋದಂದ್ರೆ ಈ ವಾಮ ಮಾರ್ಗವನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು ಇಸ್ ನಾಟ್ ಅನ್ಕಾನ್ಸ್ಟಿಟ್ಯೂಷನಲ್. ಈ ರೀತಿ ಮಾತಾಡ್ತಕ್ಕಂಥವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕಾಗಿರ್ತಕ್ಕಂಥದ್ದು. ಗಣೇಶ ಹಬ್ಬ ಆಚರಣೆ ಮಾಡೋ ಸಂದರ್ಭದಲ್ಲಿ ಇವರು ಸರ್ಕಾರದಿಂದ ಎಷ್ಟು ನೀತಿ ನಿಯಮಗಳು ಕೊಡ್ತಾರೆ ಅಂದ್ರೆ ಪರ್ಮಿಷನ್ ತಗೋಬೇಕು, ಇದು ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ. ಬೇರೆ ಅನ್ಯ ಕೋಮಿನವರು ಕೂಡ ಗಲಭೆ ಪ್ರಕರಣ ದಾಖಲಾದ್ರೆ ಆಗೋದಿಲ್ಲ, ಬಂಧನ ಕೂಡ ಆಗಿದೆ ಅಂತಾನು ಹೇಳ್ತಾ ಇದ್ದಾರೆ. ತನಿಖೆ ಆಗಿ ಇದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ಪ್ರಚೋದನೆ ಫಂಡಿಂಗ್ ಆಗಿದೆ, ಉದ್ದೇಶ ಏನಿದೆ ಎಲ್ಲ ತಿಳ್ಕೊಂಡು ಖಂಡಿತವಾಗ್ಲೂ ಕಾನೂನು ಕ್ರಮ ಕೈಗೊಳ್ಬೇಕು.
ಮಾಡಬೇಕು ಅಂತ ನಾನು ತಮ್ಮ ಮೂಲಕ ವಿನಂತಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಚಂದ್ರಶೇಖರ್ ಅವರೇ, ನನ್ಗಿರೋ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ, ಬಿಜೆಪಿ ಅವರು ವಿರೋಧ ಪಕ್ಷವಾಗಿ ಕೇವಲ ವಿರೋಧಿಸ್ತಾ ಕೂತ್ ಬಿಟ್ರೆ ಆಯ್ತಾ? ಈಗ ಮುಸಲ್ಮಾನ್ ಸಮುದಾಯದ ಯುವಕರಿಗೆ 17-18 ವರ್ಷದವರಿಗೆ ಯಾರೋ ಏನೋ ಹೇಳಿದ್ದಾರಪ್ಪ, ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಪಾಲಸ್ತೀನ್ ಧ್ವಜ ಇಟ್ಕೊಂಡಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ವಿರೋಧ ಪಕ್ಷವಾಗಿ ತಮ್ಮ ಪಾತ್ರ ಇಲ್ವಾ? ಈ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಂಡು ಹಿಂಗ್ ಮಾಡಿದ್ರೆ ಸರಿ, ಹಿಂಗ್ ಮಾಡಿದ್ರೆ ತಪ್ಪು, ಇದು ದೇಶ ವಿರೋಧಿ, ಇದು ದೇಶ ಪರ, ಯಾಕೆ ವಿರೋಧ ಪಕ್ಷವಾಗಿ ನೀವು ಮಾಡಬಾರ್ದಾ? ಕೂತ್ಕೊಂಡು ಬರೀ ಅಪೋಸ್ ಮಾಡೋದು, ಹಿಂದೂ ಮುಸ್ಲಿಂ ಮಾಡೋದು, ಇಷ್ಟು ಮಾತ್ರನ ನಿಮ್ಮಲ್ಲಿರೋ ಅಪವಾದ ಅದು? ನೋಡಿ ಇಡೀ ದೇಶದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಿರ್ತಕ್ಕಂಥ ಮೋದಿ ಸರ್ಕಾರ. ಒಂದ್ ನಿಮಿಷ, ಯಾರು ಪ್ರಶ್ನೆ ಬಂದಿರ್ತಕ್ಕಂಥದ್ದು, ಯಾರು ಈ ರೀತಿ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅವರ ಹೆಡೆಮುರಿ ಕಟ್ಟಿ ಅಂತಾನೆ ಹೇಳ್ತಾ ಇರೋದು. ಆದ್ರೆ ಈ ಸರ್ಕಾರ ಮಾಡ್ತಿರೋದೇನು, ಏನ್ ಮಾಡ್ತಾ ಇದೆ? ಈ ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಿದ್ರಲ್ಲ ಇಷ್ಟೊತ್ತು, ಅದು ರಾಮೇಶ್ವರಂ ಬ್ಲಾಸ್ಟ್ ಆದಾಗ ಏನಂತಾರೆ, ಅದು ಬಾಂಬ್ ಬ್ಲಾಸ್ಟ್ ಇಲ್ಲ ಅಂತ ಒಬ್ರು ಅಂತಾರೆ, ಇನ್ನೊಬ್ರು DCM ಹೇಳ್ತಾರೆ ಹೌದು ಬಿಸ್ನೆಸ್ ಅಂತ ಹೇಳ್ತಾರೆ. ಮಾತಾಡಕ್ ಬಿಡಿ, ಅದನ್ನ ನಾವು ಎನ್ಐ ಅರೆಸ್ಟ್ ಮಾಡಿದ್ದು ನಿಮ್ಗೆ ತಾಕತ್ತಿತ್ತ? ಯಾದವ್ಜಿ, ನಾನು ಬಹಳ ಗಂಭೀರವಾದ ಪ್ರಶ್ನೆಯನ್ನ ಅವ್ರಿಗೆ ಕೇಳಿದ್ದೀನಿ. ಹಿ ಇಸ್ ನಾಟ್ ಆನ್ಸರಿಂಗ್, ಎಸ್ಕೇಪ್ ಆಗ್ತಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಕ್ಕೂ ಕೂಡ ಸಮಾನ ಜವಾಬ್ದಾರಿ ನಿರ್ವಹಿಸ್ತಿದ್ದೀರಾ. ನೀವು ಹೋಗಿ ಮಾತನಾಡಿದ್ದೀರಾ ಯಾವತ್ತಾದ್ರೂ? ಹಿಂದೂ ಮುಸ್ಲಿಂ ಮಾಡ್ಬೇಡ್ರಪ್ಪ, ಈದ್ ಮಿಲಾದು ಮಾಡೋಣ, ಗಣೇಶ ವಿಸರ್ಜನೆಯನ್ನು ಕೂಡ ಶಾಂತಿಯಾಗಿ ಮಾಡೋಣ ಮಾತಾಡಿದ್ದೀರಾ? ಅದಕ್ಕೋಸ್ಕರವೇ ಬಿಜೆಪಿ ಸರ್ಕಾರ ಇದ್ದಾಗ ಶಾಂತಿ ಬಾಳ್ವೆಯಿಂದ ಇದ್ದಿದ್ದು. ಯಾಕಿತ್ತು ಹಂಗಾರೆ? ಈ ಸರ್ಕಾರ ಬಂದ್ಮೇಲೆ ಯಾಕೆ ಜಾಸ್ತಿ ಶುರುವಾಯ್ತು ಅಂತ ಹೇಳಿದ್ರೆ, ನಾವಿದ್ದಾಗ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ವಿ, ಈ ತರ ಪ್ರಾಬ್ಲಮ್ಗಳು ಇತ್ತಿರಲಿಲ್ಲ, ಐಸೋಲೇಟೆಡ್ ಆಗ್ತಿದ್ದು, ಯಾರೋ ಬೆಂಕಿ ಇಡೋರು. ಈ ಸರ್ಕಾರ ಮಾಡ್ತಿರ್ತಕ್ಕಂಥ ಓಲೈಕೆಯಿಂದ ಎಲ್ಲ ಕಿಡಿಗೇಡಿಗಳು ಎದ್ದು ಕೂತಿದ್ದಾರೆ. ನಜೀರ್ದು ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಇದೇ ಹೋಮ್ ಮಿನಿಸ್ಟರ್ ಹೇಳಿದ್ರು, ಅವ್ರು ಪಾಕಿಸ್ತಾನ ಜಿಂದಾಬಾದ್ ಇದ್ದಿಲ್ಲ, ನಜೀರ್ ಜಿಂದಾಬಾದ್ ಅಂತ ಹೇಳಿದ್ರು. ಆಮೇಲೆ ಪೊಲೀಸ್ FIR ಎಲ್ಲ ಬಂದ್ಬಿಡ್ತಾರೆ, ಚಾರ್ಜ್ ಶೀಟ್ ಅಲ್ಲೇ ಬಂತು, ಅವ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರು. ನಾಚಿಕೆ ಅವ್ರಿಗೆ ಇದನ್ನ ಕೊಡ್ಬೇಕಾರೆ ಹೇಳ್ಬೇಕಾರೆ. ಇದಾದ್ಮೇಲೆ ಕುಕ್ಕರ್ ಬ್ಲಾಸ್ಟ್ ಆದಾಗ ಏನಂತಾರೆ, ನಾವು ಪ್ರದರ್ಶನ ಅಂತ ಹೇಳ್ತಾರೆ. ವಿರೋಧ ಪಕ್ಷವಾಗಿ ನಾವು ಅಷ್ಟೊಂದು ವಾಚಿದಾಗ್ತಾರೆ ಇರೋದಕ್ಕೆ ನನಗೆ ಇವತ್ತು ಸ್ವಲ್ಪ ವಿರೋಧ ಪಕ್ಷವಾಗಿ ಕೇವಲ ಬೆಂಕಿ ಹಚ್ಚೋ ಕೆಲಸ ಮಾಡಬಾರದು. ನೀವು ಸರ್ಕಾರ ಸರಿ ಮಾಡ್ತಾ ಕೆಲಸ ಮಾಡಬೇಕಾಗ್ತದೆ. ನನ್ನ ಹತ್ರ ಸಮಯ ಇರೋದು ಬಹಳ ಕಡಿಮೆ. AJ ಖಾನ್ ಅವರೇ, ನೀವು ಶುರುವಿನಿಂದ ನಾನು ಒಂದ್ ರಿಯಾಕ್ಷನ್ ತಗೊಳ್ತೀನಿ ಸರ್. ಶುರುವಿನಿಂದ ನೀವು ಹಿಂದೂ ಮುಸ್ಲಿಂ ಅಂತ ಹೇಳಿ ನಾವು ಮಾಡ್ತಿಲ್ಲ, ನೀವು ಮಾಡ್ತಿಲ್ಲ, ಹಾಗಾಗಿ ಕೇಳ್ತಿದ್ದೀನಿ. ವಿರೋಧ ಪಕ್ಷದ ಪಾತ್ರ ಕೂಡ ಬಹಳ ಮುಖ್ಯ. ಸರ್ಕಾರ, ವಿರೋಧ ಪಕ್ಷ ಯಾರ ಪಾತ್ರ ಎಷ್ಟಿದೆ ಸರ್? ಈ ಕೋಮುಗಳ ನಡುವೆ ಈ ರೀತಿ ವಿಚಾರದಲ್ಲೂ ಕೂಡ ಸಂಘರ್ಷ ತಂದಿಡ್ತಿರೋದ್ರಲ್ಲಿ ವಿರೋಧ ಪಕ್ಷದವರು ನೇರವಾಗಿ ಒಂದ್ ಕಡೆ ಹೇಳ್ತಾರೆ, ಮುಸಲ್ಮಾನರು ನಮ್ಮ ಕಚೇರಿಯಲ್ಲಿ ಬಂದು ಗೂಡಿಸ್ಬೇಕು, ಆವಾಗ ನಾವು ಯೋಚನೆ ಮಾಡ್ತೀವಿ. ಈಶ್ವರಪ್ಪ ಅವ್ರು ಹೇಳಿಲ್ವಾ? ರಾಜ್ಯದ ಜನ ನೋಡ್ತಾ ಇದಾರೆ. ಸುಮ್ಮನೆ ಮಾಹಿತಿ ಕೊಡುವಂತದಲ್ಲ. ನಮ್ಮ ಕಚೇರಿಯಲ್ಲಿ ಮುಸಲ್ಮಾನರು ಒಂದು ಕಸ ಗುಡಿಸಿದ್ರೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ ಈಶ್ವರಪ್ಪನವರು. ಸರ್ಕಾರ ಜವಾಬ್ದಾರಿ ಆಮೇಲೆ ನಿಮ್ಮ ಮಾತಿದೆಯಲ್ಲ, ನಿಮ್ಮ ಮಾತಿದೆಯಲ್ಲ, ಖಾನ್ ಸರ್, ಸಿಂಪಲ್ ಪ್ರಶ್ನೆ. ಸರ್ಕಾರದ ಜವಾಬ್ದಾರಿ, ವಿರೋಧ ಪಕ್ಷದ ಪಾತ್ರ, ಕ್ವಿಕ್ ಆಗಿ, ಸಿಂಪಲ್ ಆಗಿ. ಅಲ್ಲಿ ನೇರವಾಗಿ ಸೀದಾ ಹೋಗಿ ಯಾರು ಮೀಲಾದ್ ಮಾಡ್ತಾ ಇದಾರೆ ಆ ಸಮಿತಿಗೆ ಕರೆಸಿ ಕೂಡಿಸಿ ಮಾತಾಡಿ, ಅಪ್ಪ ನೀವು ನಮಗ್ ಕರೀರಿ, ಗಣೇಶ ಹಬ್ಬದ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗೆ ಬರ್ತೀವಿ. ಸಾಕಷ್ಟು ಜಾಗದಲ್ಲಿ ನಾವು ಸ್ವೀಟ್ ಹಂಚುವಂತ ಕೆಲಸ ಮಾಡಿದಾಗ ಕೆಲವು ಜನ ಲೆಟರ್ ಕೊಟ್ಟವ್ರು, ಇಲ್ಲ ಮುಸಲ್ಮಾನರು ಕೊಡೋದನ್ನ ತಿನ್ಬಾರ್ದು ಅಂತೇಳಿ. ಸೊ ಇಂಥ ಕೆಲಸ ಆದಾಗ ನಿಮ್ಮ ಜವಾಬ್ದಾರಿನೂ ಕೂಡ ಇದೆ, ನಮ್ಮ ಜವಾಬ್ದಾರಿನೂ ಕೂಡ ಇದೆ. ಏನು ಭಾರತ ದೇಶ ಇವತ್ತು ವಿಶ್ವಗುರು ಆಗ್ಬೇಕಾದ್ರೆ ನಾವೆಲ್ಲ ಜೊತೆಗೆ ಸೇರಿ ನಡೆದ್ರೆ ಮಾತ್ರ ಅದು. ಬರೀ ಒಬ್ರು ಮಾತ್ರ ನಿಮಗ್ ಮೂಲೆ ಗುಂಪು ಮಾಡ್ಬಿಡ್ತೀವಿ, ನಾವೇನೋ ಮಾಡ್ತೀವಿ ಅಂದ್ರೆ ಅದು ಆಗದೆ ಇರೋ ಕೆಲಸ. ದಯಮಾಡಿ ಈ ಮಾಧ್ಯಮದ ಮೂಲಕ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಕೇಳ್ಕೊಳ್ತೀನಿ, ನೀವು ನಿಮ್ಮ ಪಕ್ಷದಲ್ಲಿ ಮಾತಾಡ್ರಿ. ಮುಸಲ್ಮಾನರಿಗೆ ಪಕ್ಕಕ್ಕೆ ಕೂಡಿಸ್ಕೊಂಡು ಅವ್ರಿಗೆ ಏನು ಸಮಸ್ಯೆ, ಯಾವ ರೀತಿ ನೀವು ಬಗೆಹರಿಸ್ಲಿಕ್ಕೆ ಸಾಧ್ಯ, ಸಂವಿಧಾನಾತ್ಮಕ ಅವ್ರಿಗೆ ಹಕ್ಕುಗಳನ್ನ ಕೊಡಿಸ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಏನು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕೆಲಸ ಮಾಡ್ರಿ. ಯಾರೇ ಅಪ್ರಾಪ್ತ ವಯಸ್ಸಿನವರಲ್ಲಿ ಯಾರನ್ನ ಇರಲಿ, ದಿಸ್ ವಾಸ್ ನಾಟ್ ರಿಕ್ವೈರ್ಡ್ ಅಂತಕ್ಕಂಥದ್ದು ನಮ್ಮ ಸ್ಟ್ಯಾಂಡ್. ಯಾರಾದ್ರೂ ಉದ್ದೇಶಪೂರ್ವಕ ಮಾಡಿದ್ದೆ ಆದ್ರೆ ದೇ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಅನ್ನ ಮಾತು ಹೇಳ್ತೀನಿ. ಇನ್ನೊಂದು ಕೊನೆಗೆ ಒಂದು ಮಾತು ಹೇಳ್ತೀನಿ ಕೇಳಿ. ರಾಜ್ಯದಲ್ಲಿರ್ತಕ್ಕಂತಹ
ಬಿಜೆಪಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇಕು ಚಂದ್ರಶೇಖರ್ ಜಿ, quick ಆಗಿ ಬೆಂಕಿ ಹೇಳಿ, ಹಚ್ಚೋ ಬೇಗ. ಕೆಲಸನ ನನ್ನ ಧರ್ಮ ಉತ್ತರ ಧರ್ಮ ಸರ್. ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ನಾಗರಾಜ್ ಈ ಸಮಾಜನ ಯಾದವ್ ಹೊಡಿತಕ್ಕಂಥ ಕೆಲಸ ಒಂದು ಪ್ರಜ್ಞೆ ಮಾಡ್ತಕ್ಕಂಥದ್ದು ಹೋಮ್ ಮಿನಿಸ್ಟರ್ಗೆ ಇರ್ಬೇಕು. ಎಲ್ರಿಗೂ ಜ್ಞಾನ, ಸರ್ಕಾರದ ಬಗ್ಗೆ ಬೇಜವಾಬ್ದಾರಿ ನಮಗೆ ಮಾತಾಡ್ತಕ್ಕಂಥದ್ದು ಸಮಾಜ ಹೊಡೆದು ರಾಜಕೀಯ ಮಾಡ್ತಕ್ಕಂಥದ್ದು ನಾಚಿಕೆ ಕಡಿಮೆ ಬಿಜೆಪಿ ಅವರಿಗೆ. ಚಂದ್ರಶೇಖರ್ ಜಿನೂ ಒಪ್ಕೊಳ್ತಾರೆ, ವೀರಣ್ಣ ಅವರು ಒಪ್ತಾರೆ, ಶರತ್ ಅವರು, ಖಾನ್ ಅವರು ಎಲ್ಲರೂ ಒಪ್ತಾರೆ. ನಮಗ್ ಬೇಕಾಗಿರೋದು ನಿಜ ಅರ್ಥದ ಸರ್ವ ಜನಾಂಗದ ಶಾಂತಿಯ ತೋಟ. ಇದಕ್ಕೆ ಯಾವುದೇ ಸಮುದಾಯದವರು ಧಕ್ಕೆ ತರೋ ಪ್ರಯತ್ನ ಮಾಡ್ತಿದ್ರು ಕೂಡ ಸರ್ಕಾರದ ಜವಾಬ್ದಾರಿ, ವಿರೋಧ ಪಕ್ಷದ ಜವಾಬ್ದಾರಿಯೂ ಕೂಡ ಹೌದು. ಅಂಥ ಎಲಿಮೆಂಟ್ಗಳಿಗೆ ತಕ್ಕ ಶಾಸ್ತಿಯನ್ನ ಕೊಡೋದು, ಕಲಿಸೋದು. ಅದನ್ನ ಬಿಟ್ಟು ಇಲ್ಲೂ ರಾಜಕೀಯ ಮಾಡ್ತಾರೆ ಅಂತಂದ್ರೆ ರಿಪಬ್ಲಿಕ್ ಕನ್ನಡ ಜವಾಬ್ದಾರಿಯುತ ಮಾಧ್ಯಮವಾಗಿ ಅದನ್ನು ಪ್ರಶ್ನೆ ಮಾಡುತ್ತೆ. ಇವತ್ತು ಪ್ರಶ್ನೆ ಮಾಡಿದ ಹಾಗೆ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.